ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ಒಂದು ತರಗತಿಯಲ್ಲಿ ನಾವು ಹಣದ ಪೂರೈಕೆಯನ್ನು ನಿರ್ಧರಿಸುವ ಅಂಶಗಳನ್ನು ಕುರಿತು ಚರ್ಚಿಸಿದ್ವಿ. ಇಲ್ಲಿ ಹಣದ ಪೂರೈಕೆಯನ್ನು ಹಲವಾರು ಅಂಶಗಳು ನಿರ್ಧರಿಸಲ್ಪಡ್ತಕ್ಕಂಥದ್ದು. ಜನಸಂಖ್ಯೆಯ ಗಾತ್ರ, ಸಾರ್ವಜನಿಕ ವೆಚ್ಚದ ಪರಿಮಾಣ, ಬೆಲೆ ಏರಿಕೆಯ ತೀವ್ರತೆ, ಸರ್ಕಾರದ ಚಟುವಟಿಕೆಗಳ ವೈಶಾಲ್ಯತೆ, ಆಯವ್ಯಯದ ಸ್ವರೂಪ, ಉದ್ಯಮಿಗಳ ಸ್ಥಿತಿಗತಿಗಳು, ಇವೆಲ್ಲ ಅಂಶಗಳಿಂದ ಹಣದ ಪೂರೈಕೆ ಏನಾಗುತ್ತೆ ನಿರ್ಧರಿಸಲ್ಪಡುತ್ತದೆ ಎಂಬುದರ ಬಗ್ಗೆ ಹಿಂದಿನ ಒಂದು ತರಗತಿಯಲ್ಲಿ ನಾವು ಚರ್ಚಿಸಿದ್ವಿ. ಇವತ್ತಿನ ಒಂದು ತರಗತಿಯಲ್ಲಿ ಈ ಹಣದ ಪೂರೈಕೆಯ ಸೃಷ್ಟಿಕರ್ತರು ಯಾರು, ದೇಶದ ಆರ್ಥಿಕ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ಹಣವನ್ನು ಪೂರೈಕೆ ಮಾಡೋರು ಯಾರು? ನಾವಂತರೂ ಅಲ್ವಾ? ಸಾಮಾನ್ಯ ಜನರು ಹಣವನ್ನು ಮುದ್ರಿಸಿ ನಾವು ಪೂರೈಕೆ ಮಾಡಲಿಕ್ಕಾಗುತ್ತಾ? ಇಲ್ಲ. ಆದರೆ ದೇಶದ ಆರ್ಥಿಕ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ಹಣವನ್ನು ಇಲ್ಲಿ ಚಲಾವಣೆಗೆ ತರ್ತಕ್ಕಂಥವ್ರು ಯಾರು, ಪೂರೈಕೆ ಮಾಡತಕ್ಕಂಥವ್ರು ಯಾರು? ಆ ಒಂದು ಸೃಷ್ಟಿಕರ್ತರನ್ನ ಕುರಿತು ಇವತ್ತಿನ ಒಂದು ತರಗತಿಯಲ್ಲಿ ನಾವು ಸಂಕ್ಷಿಪ್ತವಾಗಿ ಚರ್ಚಿಸ್ತಕ್ಕಂಥದ್ದು. ಇಲ್ಲಿ ಖರ್ಚು ಮಾಡಬಹುದಾಗಿರ್ತಕ್ಕಂಥ ರೂಪದಲ್ಲಿರ್ತಕ್ಕಂಥ ಹಣವನ್ನು, ಖರ್ಚು ಮಾಡಬಹುದಾದ ರೂಪದಲ್ಲಿರ್ತಕ್ಕಂಥ ಹಣವನ್ನು ಮೂರು ಸಂಸ್ಥೆಗಳು ಸೃಷ್ಟಿಸ್ತಕ್ಕಂಥದ್ದು. ಮೂರು ಸಂಸ್ಥೆಗಳು ಸೃಷ್ಟಿಸ್ತಕ್ಕಂಥದ್ದು ಅಂದರೆ ಹಣದ ಸೃಷ್ಟಿಕರ್ತರು ಈ ಮೂರು ಸಂಸ್ಥೆಗಳು. ಹಣದ ಸೃಷ್ಟಿಕರ್ತರು ಈ ಮೂರು ಸಂಸ್ಥೆಗಳು ಯಾವುವು? ಕೇಂದ್ರ ಬ್ಯಾಂಕ್, ವಾಣಿಜ್ಯ ಬ್ಯಾಂಕುಗಳು ಮತ್ತು ಸರ್ಕಾರ. ಈ ಮೂರು ಸಂಸ್ಥೆಗಳು ದೇಶದ ಆರ್ಥಿಕ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ಹಣವನ್ನು ಸೃಷ್ಟಿ ಮಾಡಿ ಪೂರೈಕೆ ಮಾಡತಕ್ಕಂಥ ಒಂದು ಕೆಲಸವನ್ನು ಈ ಸಂಸ್ಥೆಗಳು ಮಾಡ್ತಕ್ಕಂಥದ್ದು. ಹಾಗಿದ್ರೆ ಈ ಸಂಸ್ಥೆಗಳನ್ನು ಕುರಿತು ನಾವು ಒಂದೊಂದಾಗಿ ಚರ್ಚಿಸ್ತಕ್ಕಂಥದ್ದು. ಮೊದಲನೆಯದು ಕೇಂದ್ರ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಅಂತ ಕರೀತಾರೆ. ಕೇಂದ್ರ ಬ್ಯಾಂಕ್ ದೇಶದ ಅತ್ಯುನ್ನತ ಹಣಕಾಸು ಪ್ರಾಧಿಕಾರವಾಗಿರ್ತಕ್ಕಂತಹ ಕೇಂದ್ರ ಬ್ಯಾಂಕ್ ಎರಡು ರೀತಿಯಲ್ಲಿ ಹಣದ ಪೂರೈಕೆಯ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಕೇಂದ್ರ ಬ್ಯಾಂಕ್ ಪ್ರತಿಯೊಂದು ದೇಶದಲ್ಲಿಯೂ ಕೂಡ ಕೇಂದ್ರ ಬ್ಯಾಂಕುಗಳಿದ್ದಾವೆ. ಆಯಾ ದೇಶದ ಹಣವನ್ನು ಮುದ್ರಿಸಿ ಚಲಾವಣೆಗೆ ತರ್ತಕ್ಕಂತಹ ಜವಾಬ್ದಾರಿಯನ್ನು ಆ ದೇಶದ ಸರ್ಕಾರಗಳು ಈ ಕೇಂದ್ರ ಬ್ಯಾಂಕಿಗೆ ವಹಿಸಿಕೊಟ್ಟಿರ್ತಕ್ಕಂಥದ್ದು. ಇವತ್ತು ನಮ್ಮ ದೇಶದಲ್ಲಿಯೂ ಕೂಡ ಕೇಂದ್ರ ಬ್ಯಾಂಕ್ ಇದೆ. ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ರಿಸರ್ವ್ ಬ್ಯಾಂಕ್. ಭಾರತೀಯ ರಿಸರ್ವ್ ಬ್ಯಾಂಕ್ ನಮ್ಮ ದೇಶದ ರೂಪಾಯಿ ಎಂಬ ಹಣವನ್ನು ಮುದ್ರಿಸಿ ಚಲಾವಣೆಗೆ ತರ್ತಕ್ಕಂಥ ಏಕಸ್ವಾಮ್ಯ ಪ್ರಾಧಿಕಾರ, ಏಕಸ್ವಾಮ್ಯ ಪರಮಾಧಿಕಾರವನ್ನು ನಮ್ಮ ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಸರ್ಕಾರ ವಹಿಸಿಕೊಟ್ಟಿರ್ತಕ್ಕಂಥದ್ದು. ಈ ಕೇಂದ್ರ ಬ್ಯಾಂಕ್ ಎರಡು ರೀತಿಯಲ್ಲಿ ಹಣದ ಪೂರೈಕೆಯ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಮೊದಲನೆಯದಾಗಿ ಕೇಂದ್ರ ಬ್ಯಾಂಕ್ ಹಣವನ್ನು ಚಲಾವಣೆಗೆ ತರ್ತಕ್ಕಂತಹ ಸಂಸ್ಥೆಯಾಗಿರೋದ್ರಿಂದ ಅದು ನೇರವಾಗಿ ಹಣದ ಪೂರೈಕೆಯನ್ನು ನಿರ್ಧರಿಸ್ತಕ್ಕಂಥದ್ದು. ದೇಶದಲ್ಲಿ ಎಷ್ಟು ಹಣದ ಅವಶ್ಯಕತೆ ಇದೆ ಮತ್ತು ಎಷ್ಟು ಹಣವನ್ನು ಮುದ್ರಿಸಿ ಚಲಾವಣೆಗೆ ತರಬೇಕು ಅನ್ನೋ ಸಂಪೂರ್ಣ ಪರಮಾಧಿಕಾರವನ್ನು ಕೇಂದ್ರ ಬ್ಯಾಂಕಿಗೆ ಸರ್ಕಾರ ವಹಿಸಿಕೊಟ್ಟಿರೋದ್ರಿಂದ ಇಲ್ಲಿ ಕೇಂದ್ರ ಬ್ಯಾಂಕ್ ಹಣವನ್ನು ಚಲಾವಣೆಗೆ ತರ್ತಕ್ಕಂಥ ಸಂಸ್ಥೆಯಾಗಿರೋದ್ರಿಂದ ಅದು ನೇರವಾಗಿ ಹಣದ ಪೂರೈಕೆಯನ್ನು ನಿರ್ಧರಿಸುವ ಒಂದು ಪ್ರಮುಖ ಸಂಸ್ಥೆಯಾಗಿರ್ತಕ್ಕಂಥದ್ದು. ಎರಡನೆಯದು ವಾಣಿಜ್ಯ ಬ್ಯಾಂಕುಗಳು ನೀಡತಕ್ಕಂತಹ ಸಾಲದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಧಿಕಾರವು ಕೇಂದ್ರ ಬ್ಯಾಂಕಿಗೆ ಇರೋದ್ರಿಂದ ಆ ಮೂಲಕವೂ ಕೂಡ ಅದು ಹಣದ ಪೂರೈಕೆಯನ್ನು ನಿರ್ಧರಿಸುತ್ತದೆ. ಒಂದು ಕೇಂದ್ರ ಬ್ಯಾಂಕವೇ ಹಣವನ್ನು ಮುದ್ರಿಸಿ ನೇರವಾಗಿ ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು. ಎರಡನೇದು ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲದ ರೂಪದಲ್ಲಿ ಕೇಂದ್ರ ಬ್ಯಾಂಕ್ ಹಣವನ್ನು ಪೂರೈಕೆ ಮಾಡೋದರ ಮೂಲಕ ಎರಡು ರೀತಿಯಲ್ಲಿ ಕೇಂದ್ರ ಬ್ಯಾಂಕ್ ಹಣದ ಪೂರೈಕೆಯನ್ನು ನಿಗದಿಪಡಿಸ್ತಕ್ಕಂಥದ್ದು, ಹಣದ ಪೂರೈಕೆಯ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೀವಿ. ವಾಣಿಜ್ಯ ಬ್ಯಾಂಕುಗಳ ಬಳಿ ಹೆಚ್ಚಿನ ಮೊತ್ತದ ನಗದು ಸಿಲ್ಕು ಇದ್ದಾಗ, ವಾಣಿಜ್ಯ ಬ್ಯಾಂಕುಗಳ ಬಳಿ ಹೆಚ್ಚಿನ ಮೊತ್ತದ ನಗದು ಸಿಲ್ಕು ಇದ್ದಾಗ ಅವು ವಾಣಿಜ್ಯ ಬ್ಯಾಂಕುಗಳು ಅಧಿಕ ಗಾತ್ರದ ಹಣವನ್ನು ಸಾಲವಾಗಿ ನೀಡಬಲ್ಲವು. ಅಂದರೆ ವಾಣಿಜ್ಯ ಬ್ಯಾಂಕುಗಳಲ್ಲಿ ಸಂಗ್ರಹಿಸಿರ್ತಕ್ಕಂಥ ಠೇವಣಿಯ ಮೊತ್ತದ ಹಣ ಅತ್ಯಧಿಕವಾಗಿದ್ದರೆ
ಅಥವಾ ನಗದು ಸಿಲ್ಕು ವಾಣಿಜ್ಯ ಬ್ಯಾಂಕುಗಳಲ್ಲಿ ಅತ್ಯಧಿಕವಾಗಿದ್ದರೆ ಆಗ ಬ್ಯಾಂಕುಗಳು ಕೊಡಮಾಡ್ತಕ್ಕಂಥ ಸಾಲದ ಗಾತ್ರದ ಹಣವೂ ಕೂಡ ಏನಾಗಿರುತ್ತೆ, ಅತ್ಯಧಿಕವಾಗಿರುತ್ತದೆ. ಆಗ ಹಣದ ಪೂರೈಕೆ ಆ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಹೆಚ್ಚಾಗಿರುತ್ತೆ. ಯಾವಾಗ ವಾಣಿಜ್ಯ ಬ್ಯಾಂಕುಗಳಲ್ಲಿ ಹಣದ ಪ್ರಮಾಣ ಅತ್ಯಧಿಕವಾಗಿರ್ತದೆಯೋ, ನಗದು ಸಿಲ್ಕಿನ ಪ್ರಮಾಣ ಅತ್ಯಧಿಕವಾಗಿರ್ತದೆಯೋ, ಆಗ ಬ್ಯಾಂಕುಗಳು ತನ್ನ ಹಣವನ್ನು ಬ್ಯಾಂಕುಗಳಲ್ಲಿ ಇರಿಸಿಕೊಳ್ಳದೆ ಜನರಿಗೆ ಸಾಲದ ರೂಪದಲ್ಲಿ ಬಡ್ಡಿಯನ್ನು ವಿಧಿಸಿ ಸಾಲದ ರೂಪದಲ್ಲಿ ಕೊಡ್ತಕ್ಕಂಥದ್ರಿಂದ ಅಲ್ಲಿ ಸ್ವಾಭಾವಿಕವಾಗಿ ಹಣದ ಪೂರೈಕೆ ಏನಾಗುತ್ತೆ, ಆರ್ಥಿಕ ವ್ಯವಸ್ಥೆಯಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಆದರೆ ವಾಣಿಜ್ಯ ಬ್ಯಾಂಕುಗಳು ಎಷ್ಟು ಮೊತ್ತದ ನಗದು ಸಿಲ್ಕನ್ನು ತಮ್ಮ ಬಳಿ ಇಟ್ಟುಕೊಳ್ಳಬೇಕೆನ್ನುವುದು ಕೇಂದ್ರ ಬ್ಯಾಂಕಿನ ನೀತಿಯಿಂದ ನಿರ್ಧಾರವಾಗುತ್ತೆ. ಸೊ ಪ್ರತಿಯೊಂದು ವಾಣಿಜ್ಯ ಬ್ಯಾಂಕುಗಳು ಎಷ್ಟು ಮೊತ್ತದ ನಗದು ಸಿಲ್ಕನ್ನು ತಮ್ಮ ಬಳಿ ಇಟ್ಟುಕೊಳ್ಳಬೇಕೆನ್ನುವುದು ಕೇಂದ್ರ ಬ್ಯಾಂಕಿನ ಒಂದು ನೀತಿಯಿಂದ ನಿರ್ಧಾರವಾಗ್ತಕ್ಕಂಥದ್ದು. ಸೊ ಕೇಂದ್ರ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲವನ್ನು ನೀಡುವಾಗ ವಿಧಿಸುವ ಬಡ್ಡಿಯ ದರವನ್ನು, ಅಂದರೆ ಬ್ಯಾಂಕ್ ದರವನ್ನು ಕಡಿಮೆ ಮಾಡಿದರೆ ಆಗ ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕಿನಿಂದ ಹೆಚ್ಚಿನ ಮೊತ್ತದ ಹಣವನ್ನು ಸಾಲವಾಗಿ ಪಡೆದುಕೊಳ್ಳಬಹುದು. ಆ ರೀತಿ ಪಡೆದುಕೊಂಡಿರ್ತಕ್ಕಂಥ ಸಾಲದ ಮೊತ್ತವನ್ನು ಬೇರೆಯವರಿಗೆ ಆ ವಾಣಿಜ್ಯ ಬ್ಯಾಂಕುಗಳು ಅಂದರೆ ಗ್ರಾಹಕರಿಗೆ ಸಾಲವಾಗಿ ನೀಡಬಲ್ಲವು. ಮತ್ತು ಇದರಿಂದ ಅರ್ಥವ್ಯವಸ್ಥೆಯಲ್ಲಿ ಹಣದ ಪೂರೈಕೆ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗ್ತಕ್ಕಂಥದ್ದು. ಹಾಗೆಯೇ ಕೇಂದ್ರ ಬ್ಯಾಂಕ್ ಈ ಒಂದು ತೆರೆದ ಮಾರುಕಟ್ಟೆಯಲ್ಲಿ, ಓಪನ್ ಮಾರ್ಕೆಟ್ನಲ್ಲಿ ವಾಣಿಜ್ಯ ಬ್ಯಾಂಕುಗಳ ವಿನಿಯೋಜಕಗಳನ್ನು ಕೊಂಡುಕೊಂಡಾಗ ಅಥವಾ ಖರೀದಿ ಮಾಡಿದಾಗ ವಾಣಿಜ್ಯ ಬ್ಯಾಂಕುಗಳಿಗೆ ನಗದು ಹಣವು ದೊರೆಯತಕ್ಕಂಥದ್ದು. ಅವುಗಳ ಹಣದ ಪೂರೈಕೆಯ ಸಾಮರ್ಥ್ಯ, ವಾಣಿಜ್ಯ ಬ್ಯಾಂಕುಗಳ ಹಣದ ಪೂರೈಕೆಯ ಸಾಮರ್ಥ್ಯ ಹೆಚ್ಚಳವಾಗ್ತಕ್ಕಂಥದ್ದು. ಅದೇ ರೀತಿ ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕಿನಲ್ಲಿ ಕಾನೂನಿನ ಪ್ರಕಾರವಾಗಿ ಕಾಯ್ದಿರಿಸಬೇಕಾಗಿರುವ ನಗದು ಹಣದ ಪ್ರಮಾಣವನ್ನು ಕೇಂದ್ರ ಬ್ಯಾಂಕ್ ಕಡಿಮೆಗೊಳಿಸಿದಾಗ ಅಥವಾ ತಗ್ಗಿಸಿದಾಗ ವಾಣಿಜ್ಯ ಬ್ಯಾಂಕುಗಳ ಬಳಿ ಸಾಲ ನೀಡಿಕೆಗೆ ಲಭ್ಯವಿರತಕ್ಕಂಥ ಮೊತ್ತದ ಪ್ರಮಾಣ ಅತ್ಯಧಿಕವಾಗಿ ಉಳಿಯತಕ್ಕಂಥದ್ದು. ಇದರಿಂದ ಗ್ರಾಹಕರಿಗೆ ಸಾಲ ಕೊಡೋದ್ರ ಮೂಲಕ ಹಣದ ಪೂರೈಕೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಒಂದು ವೇಳೆ ಇದಕ್ಕೆ ವಿರುದ್ಧವಾಗಿ ಕೇಂದ್ರ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳ ಮೇಲೆ ವಿಧಿಸ್ತಕ್ಕಂಥ ಬಡ್ಡಿಯ ದರವನ್ನು ಅಥವಾ ಬ್ಯಾಂಕ್ ದರವನ್ನು ಹೆಚ್ಚಿಸಿದಾಗ ತೆರೆದ ಮಾರುಕಟ್ಟೆಯಲ್ಲಿ ಕೇಂದ್ರ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳಿಗೆ ವಿನಿಯೋಜಕಗಳನ್ನು ಮಾರಾಟ ಮಾಡಿದಾಗ ಮತ್ತು ಕಾಯ್ದಿರಿಸಿದ ನಗದು ಹಣದ ಪ್ರಮಾಣವನ್ನು ಹೆಚ್ಚಳ ಮಾಡಿದಾಗ ವಾಣಿಜ್ಯ ಬ್ಯಾಂಕುಗಳ ಬಳಿ ಹಣದ ಪ್ರಮಾಣ, ನಗದು ಸಿಲ್ಕಿನ ಪ್ರಮಾಣ ಕಡಿಮೆಯಾಗ್ತಕ್ಕಂಥದ್ದು. ಇದರಿಂದ ವಾಣಿಜ್ಯ ಬ್ಯಾಂಕುಗಳು ಸಾಲ ನೀಡಿಕೆಯ ಪ್ರಮಾಣ ಕಡಿಮೆಯಾಗ್ತಕ್ಕಂಥದ್ದು, ಹಣದ ಪೂರೈಕೆ ಕುಗ್ಗತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಕೇಂದ್ರ ಬ್ಯಾಂಕ್ ಹಣವನ್ನು ಮುದ್ರಿಸಿ ಚಲಾವಣೆಗೆ ತರ್ತಕ್ಕಂಥದ್ದು ಮತ್ತು ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲವನ್ನು ಒದಗಿಸೋದ್ರ ಮೂಲಕ ಎರಡು ರೀತಿಯಲ್ಲಿ ಹಣದ ಪೂರೈಕೆಯನ್ನು ನಿರ್ವಹಿಸ್ತಕ್ಕಂಥ ಒಂದು ಕೆಲಸವನ್ನು ಕೇಂದ್ರ ಬ್ಯಾಂಕ್ ಎಂಬ ಸಂಸ್ಥೆ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಎರಡನೆಯದು ವಾಣಿಜ್ಯ ಬ್ಯಾಂಕುಗಳು, ಕಮರ್ಷಿಯಲ್ ಬ್ಯಾಂಕ್. ಇಲ್ಲಿ ಸಾರ್ವಜನಿಕರು ತಮ್ಮ ಬಳಿ ಇಡ್ತಕ್ಕಂಥ ಠೇವಣಿಗಳ ಮೊತ್ತವನ್ನು ಬಳಸಿಕೊಂಡು ವಾಣಿಜ್ಯ ಬ್ಯಾಂಕುಗಳು ವಿವಿಧ ಜನರ ಅಥವಾ ವಿವಿಧ ಜನ ವರ್ಗಗಳಿಗೆ ಸಾಲಗಳನ್ನು ಮತ್ತು ಮುಂಗಡಗಳನ್ನು ನೀಡತಕ್ಕಂಥದ್ದು. ಇವತ್ತು ಅನೇಕ ಸಾರ್ವಜನಿಕರು ತಮ್ಮಲ್ಲಿರ್ತಕ್ಕಂಥ ಹೆಚ್ಚುವರಿ ಆದಾಯವನ್ನು, ಹೆಚ್ಚುವರಿ ಹಣವನ್ನು ತಮ್ಮ ಮನೆಯಲ್ಲಿ ಇಟ್ಟುಕೊಳ್ಳದೆ ಈ ರೀತಿ ವಾಣಿಜ್ಯ ಬ್ಯಾಂಕುಗಳಲ್ಲಿ ಅನೇಕ ರೀತಿಯ ಠೇವಣಿಗಳ ರೂಪದಲ್ಲಿ, ಹೌದಾ, ಉಳಿತಾಯ ಠೇವಣಿ ಆಗಿರ್ಬೋದು, ವಾಯ್ದೆ ಠೇವಣಿ ಆಗಿರ್ಬೋದು, ಈ ರೀತಿಯ ಠೇವಣಿಗಳ ರೂಪದಲ್ಲಿ ಹಣವನ್ನು ಸಂಗ್ರಹಿಸಿ ಇಡ್ತಕ್ಕಂಥದ್ದು. ಈ ರೀತಿ ಸಾರ್ವಜನಿಕರಿಂದ ಠೇವಣಿಯ ರೂಪದಲ್ಲಿ ಸಂಗ್ರಹಿಸಿರ್ತಕ್ಕಂಥ ಠೇವಣಿ ಹಣವನ್ನು ವಾಣಿಜ್ಯ ಬ್ಯಾಂಕುಗಳು ಹಾಗೆ ಬ್ಯಾಂಕಿನಲ್ಲಿ ಇರಿಸಿಕೊಳ್ಳದೆ ಆ ಹಣವನ್ನು ಏನು ಮಾಡುತ್ತೆ, ಇತರೆ ಗ್ರಾಹಕರಿಗೆ ಸಾಲವಾಗಿ ಕೊಡಮಾಡಲಿಕ್ಕೆ ಆ ಠೇವಣಿ ಹಣವನ್ನು ಬಳಸಿಕೊಳ್ತಕ್ಕಂಥದ್ದು. ಈ ಒಂದು ವಿಧದಲ್ಲಿ ವಾಣಿಜ್ಯ ಬ್ಯಾಂಕುಗಳು ಸಾಲದ ರೂಪದಲ್ಲಿ ಆರ್ಥಿಕ ವ್ಯವಸ್ಥೆಗೆ ಹಣವನ್ನು ಪೂರೈಕೆ ಮಾಡ್ತಕ್ಕಂಥದ್ದು. ಬ್ಯಾಂಕುಗಳು ಈ ಸಾರ್ವಜನಿಕರಿಂದ ಇಟ್ಟುಕೊಳ್ತಕ್ಕಂಥ ಠೇವಣಿ ಹಣವನ್ನು ಬಳಸಿಕೊಂಡು ಈ ರೀತಿ ವಿವಿಧ ರೀತಿಯಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸಿ ಕೊಡ್ತಕ್ಕಂಥದ್ದು.
ಈ ಸಾಲಗಳನ್ನು ನೀಡುವ ಮುಖಾಂತರ ಬ್ಯಾಂಕುಗಳು ಅರ್ಥವ್ಯವಸ್ಥೆಯಲ್ಲಿ ಈ ಹಣದ ಪೂರೈಕೆಯನ್ನ ಉಂಟು ಮಾಡತಕ್ಕಂಥದ್ದು. ಠೇವಣಿಗಳು ಸಾಲವನ್ನು ಸೃಷ್ಟಿ ಮಾಡೋದರಿಂದ ವಾಣಿಜ್ಯ ಬ್ಯಾಂಕುಗಳಿಂದ ಹಣದ ಪೂರೈಕೆ ಗ್ರಾಹಕರಿಗೆ ಹರಿದು ಹೋಗ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅಂಡ್ ಮೂರನೇದು ಸರ್ಕಾರ, ಗೌರ್ನಮೆಂಟ್. ಸೊ ಇಲ್ಲಿ ಸರ್ಕಾರಗಳು ಕೂಡ ಕೇಂದ್ರ ಬ್ಯಾಂಕಿನಿಂದ ಮತ್ತು ವಾಣಿಜ್ಯ ಬ್ಯಾಂಕುಗಳಿಂದ ಸಾಲವನ್ನ ಪಡೆದು ಆ ಸಾಲದ ಹಣವನ್ನ ವೆಚ್ಚ ಮಾಡಲಿಕ್ಕೆ ಬಳಸಿಕೊಳ್ಳಬಹುದು. ಇದರಿಂದ ಹಣದ ಪೂರೈಕೆ ಏನಾಗುತ್ತೆ, ಹೆಚ್ಚಾಗುತ್ತೆ. ಅಂದರೆ ಸರ್ಕಾರವು ಪರೋಕ್ಷವಾಗಿ ಹಣದ ಪೂರೈಕೆಯನ್ನ ಕೈಗೊಂಡಂತೆ ಆಗತಕ್ಕಂಥದ್ದು. ಅಂದರೆ ಇಲ್ಲಿ ಸರ್ಕಾರ ಕೇಂದ್ರ ಬ್ಯಾಂಕಿನಿಂದ ವಾಣಿಜ್ಯ ಬ್ಯಾಂಕುಗಳಿಂದ ಸಾಲವನ್ನು ಪಡ್ಕೊಂಡು ಆ ಒಂದು ಹಣವನ್ನು ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ನಿರ್ಮಾಣಕ್ಕೆ ಮತ್ತು ಮೊದಲಾದಂತಹ ಅಭಿವೃದ್ಧಿ ಕಾರ್ಯಚಟುವಟಿಕೆಗಳಿಗೆ ಸರ್ಕಾರ ಸಾರ್ವಜನಿಕ ವೆಚ್ಚವನ್ನು ಕೈಗೊಳ್ಳತಕ್ಕಂಥದ್ದು. ಈ ರೀತಿ ಸಾರ್ವಜನಿಕ ವೆಚ್ಚವನ್ನು ಕೈಗೊಂಡಾಗ ಸರ್ಕಾರ ಮಾಡತಕ್ಕಂಥ ವೆಚ್ಚದ ಹಣ ಯಾರಿಗೆ ಹೋಗುತ್ತೆ, ಆ ದೇಶದ ಸಾರ್ವಜನಿಕರಲ್ಲಿ ಹಂಚಿಕೆಯಾಗುತ್ತೆ. ಸೊ ಇದರಿಂದ ಹಣದ ಪೂರೈಕೆ ಸೃಷ್ಟಿಯಾಗ್ತಕ್ಕಂಥದ್ದು. ಸೊ ಬ್ಯಾಂಕೋದ್ಯಮ ವ್ಯವಸ್ಥೆಯಿಂದ ದೊರೆಯತಕ್ಕಂಥ ಸಾಲವು ಸಾರ್ವಜನಿಕ ವೆಚ್ಚವನ್ನು ಭರಿಸಲಿಕ್ಕೆ ಪ್ರಮುಖ ಮೂಲವಾಗಿ ಬೆಳೆದು ಬಂದಿರತಕ್ಕಂಥದ್ದು. ಬೇರೆ ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಅಭಿವೃದ್ಧಿ ವೆಚ್ಚ ಮತ್ತು ಅಭಿವೃದ್ಧಿಯೇತರ ವೆಚ್ಚವನ್ನು ಭರಿಸಲಿಕ್ಕೆ ಸರ್ಕಾರಗಳು ಈ ಬ್ಯಾಂಕೋದ್ಯಮ ವ್ಯವಸ್ಥೆಯಿಂದ ಸಾಲವನ್ನು ಪಡೆದುಕೊಂಡಾಗ ಆಗ ಹಣದ ಪೂರೈಕೆ ಸಹಜವಾಗಿಯೇ ಹೆಚ್ಚಾಗುತ್ತಾ ಹೋಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಈ ರೀತಿ ದೇಶದ ಆರ್ಥಿಕ ವ್ಯವಸ್ಥೆಗೆ ಅಗತ್ಯವಿರ್ತಕ್ಕಂಥ ಹಣವನ್ನು ಈ ಮೂರು ಪ್ರಮುಖ ಸಂಸ್ಥೆಗಳು ಪೂರೈಕೆ ಮಾಡ್ತಕ್ಕಂಥದ್ದು. ಕೇಂದ್ರ ಬ್ಯಾಂಕ್, ವಾಣಿಜ್ಯ ಬ್ಯಾಂಕುಗಳು ಮತ್ತು ಸರ್ಕಾರ, ಈ ಮೂರು ಸಂಸ್ಥೆಗಳು ಆರ್ಥಿಕತೆಗೆ ಬೇಕಾಗಿರ್ತಕ್ಕಂಥ ಹಣವನ್ನು ಪೂರೈಕೆ ಮಾಡ್ತಕ್ಕಂತಹ ಸೃಷ್ಟಿಕರ್ತರಾಗಿರ್ತಕ್ಕಂಥದ್ದು, ಸಂಸ್ಥೆಗಳಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇಲ್ಲಿಗೆ ಫಸ್ಟ್ ಯೂನಿಟ್ ವಿಲ್ ಬಿ ಕಂಪ್ಲೀಟೆಡ್. ಇಲ್ಲಿಗೆ ಮೊದಲನೆಯ ಅಧ್ಯಾಯ ಮುಕ್ತಾಯವಾಯಿತು. ಮುಂದಿನ ಒಂದು ತರಗತಿಯಲ್ಲಿ ನಾವು ಎರಡನೆಯ ಅಧ್ಯಾಯವನ್ನು ಕುರಿತು ಚರ್ಚಿಸೋಣ. ಓಕೆ, ಧನ್ಯವಾದಗಳು.